ವಾಟ್ ಈಸ್ ಕಾಮೆಟ್ ಕೆ, ವಾಟ್ ಈಸ್ ದ ನೀಡ್ ಫಾರ್ ಕಾಮೆಟ್ ಕೆ. ಸೊ ಈ ತರ ಸೀಟ್ ರೇಷಿಯೋ ಡಿವೈಡ್ ಆಗಿರುತ್ತೆ. ಅಂದ್ರೆ 100 ಸೀಟ್ ಇದ್ರೆ 45 ಸೀಟು ಕೆ ಸಿ ಟಿ ಅಲಾಟ್ ಮಾಡುತ್ತೆ, 30 ಸೀಟು ಕಾಮೆಟ್ ಕೆ ಅಲಾಟ್ ಆಗುತ್ತೆ. ಪಿ ಯು ಸಿ ಆದ್ಮೇಲೆ ಇಂಜಿನಿಯರಿಂಗ್ ಜಾಯ್ನ್ ಆಗೋದಕ್ಕೆ ಯು ಕ್ಯಾನ್ ಐದರ್ ಗೋ ಥ್ರೂ ಕೆ ಸಿ ಟಿ, ಕಾಮೆಟ್ ಕೆ ಆರ್ ಮ್ಯಾನೇಜ್ಮೆಂಟ್. ಓಕೆ, ವಾಟ್ ಈಸ್ ಕಾಮೆಟ್ ಕೆ, ವಾಟ್ ಈಸ್ ದ ನೀಡ್ ಫಾರ್ ಕಾಮೆಟ್ ಕೆ. ಕಾಮೆಟ್ ಕೆ ಅಂದ್ರೆ ಏನು? ಕಾಮೆಟ್ ಕೆ ನಿಜವಾಗ್ಲೂ ನಾನು ಬರೀಬೇಕಾ? ಇವಾಗ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಆದಮೇಲೆ ಅಥವಾ 10+2 ಆದಮೇಲೆ ಕರ್ನಾಟಕದಲ್ಲಿ ನೀವು ಕೆ ಸಿ ಟಿ ಆಪ್ ಮಾಡ್ತಾ ಇರ್ತೀರಾ. ಅದೇ ಥರ ಕಾಮೆಟ್ ಕೆ ಇಸ್ ಅನದರ್ ಅಥಾರಿಟಿ ವೇರ್ ಯು ಕ್ಯಾನ್ ಗೆಟ್ ಥ್ರೂ ಟು ಇಂಜಿನಿಯರಿಂಗ್ ಕಾಲೇಜಸ್. ಸೊ ಇವಾಗ ನಾನು ಕೆ ಸಿ ಟಿ ಬರೀತಾ ಇದ್ದೀನಿ, ಕಾಮೆಟ್ ಕೆ ಬರೀಬೇಕಾ? ಕಾಮೆಟ್ ಕೆ ಫಸ್ಟ್ ಫಾರ್ಮ್ ಮಾಡಿದ್ದು ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜಸ್ಗೆ. ಸೊ ಇವಾಗ ಅದನ್ನು ಸ್ಟಾಪ್ ಮಾಡಿ ಥ್ರೂ ನೀಟ್ ಜಾಯ್ನ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಅವಾಗ ಎದಕ್ಕೆ ಏನು ಮಾಡ್ತಾ ಇದ್ದಾರೆ ಇವರು? ಇಂಜಿನಿಯರಿಂಗ್ ಕಾಲೇಜಸ್ಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಸೀಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಥ್ರೂ ಎ ಸಿಂಗಲ್ ವಿಂಡೋ. ಸೊ ಕೆ ಸಿ ಟಿಲಿ ಎಕ್ಸಾಮ್ ಇದ್ದಂಗೆ ಇಲ್ಲೂ ಎಕ್ಸಾಮ್ ಇರುತ್ತೆ. ಸೊ ಆಸ್ ಎ ಸ್ಟೂಡೆಂಟ್ ಆರ್ ಎ ಪೇರೆಂಟ್ ನನ್ನ ಮೇನ್ ಕ್ವಶನ್ ಏನು ಅಂತಂದರೆ, ನಾನು ಕಾಮೆಟ್ ಕೆ ಎಕ್ಸಾಮ್ ಬರೀಬೇಕಾ, ಕಾಮೆಟ್ ಕೆ ಎಕ್ಸಾಮ್ ತೊಗೊಬೇಕಾ? ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇದು ನಮ್ಮ ಯೂಟ್ಯೂಬ್ ಚಾನಲ್, ನಮ್ಮಿಂದ ನಿಮಗಾಗಿ, ಫಾರ್ ಆಲ್ ದ ಕೆ ಸಿ ಟಿ, ಪಿ ಯು ಸಿ ಅಂಡ್ ವಿ ಟಿ ಯು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ಈ ಚಾನಲ್ ಫ್ರೇಮ್ ಮಾಡಿರೋದು ಪರ್ಟಿಕ್ಯುಲರ್ಲಿ ಕೆ ಸಿ ಟಿ, ಪಿ ಯು ಸಿ ಅಂಡ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರತಿಯೊಂದು ಅಪ್ಡೇಟು ರಿಗಾರ್ಡಿಂಗ್ ಕೆ ಸಿ ಟಿ, ಕಾಮೆಟ್ ಕೆ ಎವ್ರಿಥಿಂಗ್ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ರತಿಯೊಂದು ಅಪ್ಡೇಟು ನಿಮಗೆ ಬರ್ತಾ ಹೋಗುತ್ತೆ. ಈ ಥರ ವಿಡಿಯೋಸು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಸುಮ್ಮನೆ ಇರಬೇಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಶೇರ್ ಮಾಡಿ. ಸೊ ನಿಮಗೆ ಈಸಿಯಾಗಿ ಕನ್ನಡದಲ್ಲಿ ಟು ದ ಪಾಯಿಂಟ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಅದಕ್ಕೆ ಹೇಳ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋ ನೋಡೋದಾದ್ರೆ, ವಾಟ್ ಈಸ್ ಕಾಮೆಟ್ ಕೆ? ಕಾಮೆಟ್ ಕೆ ಇಸ್ ನಥಿಂಗ್ ಬಟ್ ಕನ್ಸೋರ್ಟಿಯಂ ಆಫ್ ಮೆಡಿಕಲ್, ಇಂಜಿನಿಯರಿಂಗ್ ಅಂಡ್ ಡೆಂಟಲ್ ಕಾಲೇಜಸ್ ಆಫ್ ಕರ್ನಾಟಕ. ಇವಾಗ ಕೆ ಸಿ ಟಿ ಕರ್ನಾಟಕ ಕಾಮನ್ ಇಂಟ್ರೆಸ್ಟ್ ಯಾವ ತರ ಇದೆಯೋ ಅದೇ ತರ ಇವರು ಒಂದು ಪ್ರೈವೇಟ್ ಗ್ರೂಪ್ ಮಾಡಿಕೊಂಡು ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಮತ್ತೆ ಡೆಂಟಲ್ ಸೀಟ್ಸ್ ನ ಸ್ಟೂಡೆಂಟ್ಸ್ಗೆ ಪ್ರೊವೈಡ್ ಮಾಡ್ತಾ ಇದ್ರು ಥ್ರೂ ಎ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಅದೇ ತರ ಒಂದು ಸಿಂಗಲ್ ವಿಂಡೋ. ಬಟ್ ಇಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಬಂದು ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರಲ್ಲ. ಕೆ ಸಿ ಟಿ ಬಂದು ಆಫ್ಲೈನು, ಇದು ಬಂದು ಆನ್ಲೈನ್ ಇರುತ್ತೆ. ಸೊ ಡೀಟೇಲ್ ಆಗಿ ಹೇಳೋದಾದ್ರೆ, ಕಾಮೆಟ್ ಕೆ ಅಂದ್ರೆ ಗೊತ್ತಾಯ್ತು, ಇಂಜಿನಿಯರಿಂಗ್ ಕಾಲೇಜ್ಗೆ ಸೀಟ್ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಎಕ್ಸಾಕ್ಟ್ಲಿ ವಾಟ್ ಈಸ್ ದ ನೀಡ್ ಫಾರ್ ಕಾಮೆಟ್ ಕೆ? ಕಾಮೆಟ್ ಕೆ ಏನಕ್ಕೆ ಬೇಕು ಎಕ್ಸಾಕ್ಟ್ಲಿ ಎಲಾಬರೇಟ್ ಮಾಡ್ತೀನಿ. So a Comet K is nothing but Comet K has been assigned the task of organizing a common entrance test and publication of test score and rank list, followed by centralized counseling, a single window system anta karitivi, for the students to join engineering colleges in Karnataka. So illi government college baralla, the private colleges, all the private colleges ಅವರು around 150 colleges in Karnataka, roughly 20,000 seats, 20,000 engineering seats ಗೌರ್ಮೆಂಟ್ ಇಂದ ಆಥರೈಸ್ ಮಾಡಿಕೊಂಡು ಇವ್ರು ಥ್ರೂ ಕಾಮೆಟ್ ಗೆ ಪ್ರೊವೈಡ್ ಮಾಡ್ತಾರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಓಕೆ, ಸೊ ರೇಷಿಯೋ ಹೇಳ್ತೀನಿ ಎಕ್ಸಾಕ್ಟ್ಲಿ ಏನು ಅಂತ. ಸೊ ಇಲ್ಲಿ ರಫ್ಲಿ ಅರೌಂಡ್ 400 ಸೆಂಟರ್ಸ್ ಅಲ್ಲಿ, ಅಂದ್ರೆ ಆಲ್ ಓವರ್ ಇಂಡಿಯಾ ಕಂಡಕ್ಟ್ ಆಗುತ್ತೆ. ಬಿಕಾಸ್ ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಬೆಂಗಳೂರಿಗೆ ಬಂದು ಸ್ಟಡಿ ಮಾಡ್ಬೇಕಂತ ನೋಡ್ತಾ ಇರ್ತಾರೆ. ಬಿಕಾಸ್ ದ ಬೆಂಗಳೂರು ಇಸ್ ದ ಇನೋವೇಷನ್ ಹಬ್, ಬೆಂಗಳೂರು ಇಸ್ ದ ಐ ಟಿ ಹಬ್. ಓಕೆ, ಸೊ ಅದಕ್ಕೆ ಏನ್ ಮಾಡ್ತಾರೆ, ಇವಾಗ ಕರ್ನಾಟಕದವರು ಕೆ ಸಿ ಟಿ ಥ್ರೂ ಜಾಯ್ನ್ ಆಗ್ತಾರೆ. ಕೆ ಸಿ ಟಿ ಯಾರು ಎಲಿಜಿಬಲ್ ಆಗಿರಲ್ಲ ಅವರು ಕಾಮೆಟ್ ಕೆ ಥ್ರೂ ಜಾಯ್ನ್ ಆಗ್ತಾರೆ. ಸೊ ದಟ್ ಇಸ್ ರಫ್ಲಿ 20,000 ಸೀಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಕಾಮೆಟ್ ಕೆ ಅವರು ಒಂದು ಎಂಟ್ರನ್ಸ್ ಎಕ್ಸಾಮ್ ಮಾಡ್ತಾರೆ ಫಾರ್ ದ ಮೆನಿ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಥ್ರೂ ಇವಾಗ ಕೆ ಸಿ ಟಿ ಹೆಂಗ್ ಮಾಡ್ತಾರೋ ಅದೇ ತರ ಕಾಮೆಟ್ ಕೆ ಅವರು ಒಂದು ಎಕ್ಸಾಮ್ ಮಾಡಿ ಈ ಸೀಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲಿ ಟಾಪ್ ಕಾಲೇಜಸ್ ಬರುತ್ತೆ, ಆಟೋನಮಸ್ ಕಾಲೇಜ್ ಬರುತ್ತೆ, ವಿ ಟಿ ಯು ಕಾಲೇಜಸ್ ಬರುತ್ತೆ. ಸೊ ಯು ಕ್ಯಾನ್ ಗೆಟ್ ಸೀಟ್ಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 20,000 ಸೀಟ್ಸ್ ಥ್ರೂ ಕಾಮೆಟ್ ಕೆ ನಮಗೆ ಬರುತ್ತೆ. ಬಟ್ ಒಂದು ಕ್ವಶನ್ ರೈಸ್ ಆಗೋದು, ಬೀಯಿಂಗ್ ಎ ಸ್ಟೂಡೆಂಟ್ ಅಂಡ್ ಬೀಯಿಂಗ್ ಎ ಪೇರೆಂಟ್, ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ಸೊ ಇವಾಗ ಸರ್ ನಾನು ಕಾಮೆಟ್ ಕೆ ಎಕ್ಸಾಮ್ ತಗೊಬೇಕಾ ತಗೊಂಬಾರ್ದಾ? ಇವಾಗ ಕೆ ಸಿ ಟಿ ಬರಿಬೇಕು ಅನ್ಕೊಂಡಿದ್ದೀನಿ, ಕೆ ಸಿ ಟಿನೂ ಬರಿಬೋದಾ, ಕಾಮೆಟ್ ಕೆನೂ ಬರಿಬೋದಾ? ಎಕ್ಸಾಕ್ಟ್ಲಿ ಯಾಕೆ ಕಾಮೆಟ್ ಕೆ ಬೇಕು ಎಕ್ಸಾಕ್ಟ್ಲಿ ನೋಡೋದಾದ್ರೆ, ಕಾಮೆಟ್ ಕೆ ಅಲ್ಲಿ 20,000 ಸೀಟ್ಸ್ ಬರುತ್ತೆ. ಎಕ್ಸಾಕ್ಟ್ಲಿ ಯಾವ ತರ ಡಿವೈಡ್ ಮಾಡಿದ್ದಾರೆ ಅಂತಂದ್ರೆ ನೋಡ್ಬೋದು ನೀವು ಇಲ್ಲಿ. ಕಂಪ್ಲೀಟ್ ಇಂಜಿನಿಯರಿಂಗ್ ಕಾಲೇಜಸ್ ಏನ್ ಬರುತ್ತೆ, ಅರೌಂಡ್ 227 ಕಾಲೇಜಸ್ ಇನ್ ಕರ್ನಾಟಕ ಸೀಟ್ ಶೇರಿಂಗ್ ಡಿವೈಡ್ ಆಗುತ್ತೆ. ಸೊ ಕೆ ಸಿ ಟಿ ಟೇಕ್ಸ್ ದ ಮ್ಯಾಕ್ಸಿಮಮ್ ಪೋರ್ಷನ್, 45% ಕೆ ಸಿ ಟಿ ತಗೊಂತಾರೆ. ದಿಸ್ ಇಸ್ ಕೆ ಸಿ ಟಿ. ಕಾಮೆಟ್ ಕೆ ಬಂದು 30% ತಗೊಂತಾರೆ. ಮ್ಯಾನೇಜ್ಮೆಂಟ್ ಬಂದು 20%, ಸ್ಪೆಷಲ್ ಕ್ಯಾಟಗರಿ ಬಂದು 5%. ಸೊ ಈ ತರ ಸೀಟ್ ರೇಷಿಯೋ ಡಿವೈಡ್ ಆಗಿರುತ್ತೆ. ಅಂದ್ರೆ 100 ಸೀಟ್ ಇದ್ರೆ 45 ಸೀಟು ಕೆ ಸಿ ಟಿ ಅಲಾಟ್ ಮಾಡುತ್ತೆ, 30 ಸೀಟು ಕಾಮೆಟ್ ಗೆ ಅಲಾಟ್ ಆಗುತ್ತೆ, 20 ಸೀಟ್ಸ್ ಮ್ಯಾನೇಜ್ಮೆಂಟ್ಗೆ ಹೋಗುತ್ತೆ, ಇನ್ನು 5 ಸೀಟ್ಸ್ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಹೋಗುತ್ತೆ. ಸೊ ಇವರು ಇಲ್ಲಿ ಇಂಟರ್ಫಿಯರ್ ಮಾಡಂಗಿಲ್ಲ. ಅಂದ್ರೆ ಈ 30 ಸೀಟ್ ಇದೆಯಲ್ಲ, ಇದು ಕಂಪ್ಲೀಟ್ ಕಾಮೆಟ್ ಗೆ. ಸೊ ಕೆ ಸಿ ಟಿ ಇಂಟರ್ಫಿಯರ್ ಮಾಡಂಗಿಲ್ಲ, ಕಾಮೆಟ್ ಕೆ ಇಲ್ಲಿ ಇಂಟರ್ಫಿಯರ್ ಮಾಡಂಗಿಲ್ಲ. ಅದೇ ತರ ಮ್ಯಾನೇಜ್ಮೆಂಟ್ ಅವ್ರು ಇಂಟರ್ಫಿಯರ್ ಮಾಡಂಗಿಲ್ಲ, ಇವ್ರಲ್ಲಿ ಇಂಟರ್ಫಿಯರ್ ಮಾಡಂಗಿಲ್ಲ. ಬಟ್ ಇವು ಯಾವ ಸೀಟ್ಸ್ 5% ಏನಿದೆ, 30% ಇದೆ ಫಿಲ್ ಅಪ್ ಆಗಿಲ್ಲ ಅಂದ್ರೆ
ಇದು ಕಂಪ್ಲೀಟ್ ಏನಿದೆ ಇಷ್ಟು ಮ್ಯಾನೇಜ್ಮೆಂಟ್ ಆಗ್ಬಿಡುತ್ತೆ. ಕ್ಲಿಯರ್? ದಿಸ್ ಇಸ್ ದ ಒನ್ ಪಾಯಿಂಟ್ ಯು ಶುಡ್ ನೋಟ್ ಡೌನ್. ಸೊ ಕಾಮೆಡ್ಗೆ ಅಲಾಟ್ ಆಗಿಲ್ಲ ಸೀಟ್ಸ್ ಉಳಿತು ಅಂತಂದ್ರೆ ಅಥವಾ ಸ್ಪೆಷಲ್ ಕ್ಯಾಟಗರಿ ಉಳಿತು ಅಂತಂದ್ರೆ ಈ ಕಂಪ್ಲೀಟ್ ಸೀಟ್ಸ್ ನಿಮಗೆ ಮ್ಯಾನೇಜ್ಮೆಂಟ್ ಆಗ್ಬಿಡುತ್ತೆ. ಸೊ ಅವಾಗ KCET ಸೀಟ್ಸ್ ಬಿಟ್ಟು ರಫ್ಲಿ KCET ಎಷ್ಟು ಬರುತ್ತೆ 45 ಬರುತ್ತೆ. ಸೊ ಮ್ಯಾನೇಜ್ಮೆಂಟ್ ಬಂದು 55% ಆಗುತ್ತೆ. ಓಕೆ, ಯು ಗಾಟ್ ದ ಐಡಿಯಾ. 55% ಮ್ಯಾನೇಜ್ಮೆಂಟ್ ಸೀಟ್ಸ್ ಆಗುತ್ತೆ. ಅದು ಸೆಕೆಂಡ್ ಆಪ್ಷನ್. ಇವಾಗ ನಾವು PUC ಆದ್ಮೇಲೆ ಇಂಜಿನಿಯರಿಂಗ್ ಜಾಯ್ನ್ ಆಗೋದಕ್ಕೆ ಯು ಕ್ಯಾನ್ ಐದರ್ ಗೋ ಥ್ರೂ KCET, ಕಾಮೆಡ್ಕೆ ಆರ್ ಮ್ಯಾನೇಜ್ಮೆಂಟ್. ಓಕೆ, ಸೊ KCET ಬಂದು ಗೌರ್ಮೆಂಟ್ ಆಥರೈಸ್ಡು, ಕಾಮೆಡ್ಕೆ ಬಂದ್ರು ಪ್ರೈವೇಟ್ ಅಸೋಸಿಯೇಷನ್, ಮ್ಯಾನೇಜ್ಮೆಂಟ್ ಬಂದು ಡೈರೆಕ್ಟ್ ಸೀಟು, ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ. ಇವಾಗ ಕಾಮೆಡ್ಕೆ ಬಂದಾಗ ವಾಟ್ ಇಸ್ ದ ಕಾಮೆಡ್ಕೆ ಫೀಸ್ ಸ್ಟ್ರಕ್ಚರ್? ಇವಾಗ KCET ತಗೊಂಡಾಗ ಪರ್ ಆನಮ್ ಫೀಸ್ ತಗೊಂಡಾಗ 95 to 1.2 lakhs ಆಗುತ್ತೆ. ಸೊ ಇವಾಗ ಲಾಸ್ಟ್ ಟೈಮ್ ಫೀಸ್ ಸ್ಟ್ರಕ್ಚರ್ ತಗೊಂಡಾಗ KCET 2022 ತಗೊಂಡಾಗ 90 to 98,000 ಫೀಸ್ ಇತ್ತು. ಓಕೆ, ಸೊ ಕಾಲೇಜಲ್ಲಿ ಅಡಿಷನಲ್ 10 to 15,000 ಸೀಟ್ ಫೀಸ್ ತಗೊಂತಾ ಇದ್ರು. ಸೊ ರಫ್ಲಿ ಎಲ್ಲ ಸೇರಿ ನಮಗೆ per annum roughly average any college you take it varies from 1.2 lakhs to 1.4 lakhs maximum ಅಷ್ಟೇ ಆಗೋದು ನಮಗೆ per year for a student if you get a seats through KCET. ಓಕೆ, ಬಟ್ ಕಾಮೆಡ್ಕೆ ಥ್ರೂ ಹೋದ್ರೆ ಅವ್ರದೇ ಆದ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಯು ಕ್ಯಾನಾಟ್ ಫಾಲೋ ದೆಮ್. ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಏನಕ್ಕಾಗಲ್ಲ. ಸೊ ಅವರು ಡಿಸೈಡ್ ಮಾಡ್ತಾರೆ ಎವ್ರಿ ಇಯರ್ ಎಕ್ಸಾಕ್ಟ್ಲಿ ಎಷ್ಟು ಫೀಸ್ ಇರುತ್ತೆ ಅಂತ, ಬಿಕಾಸ್ ದೇ ಆರ್ ಆಥರೈಸ್ ಕೊಟ್ಟಿದ್ದಾರೆ. ಸೊ ಇದು ಪ್ರೈವೇಟ್ ಕಾಲೇಜಸ್ ಮಾಡೋದ್ರಿಂದ ಅವರು ಒಂದು ಫೀಸ್ ಸ್ಟ್ರಕ್ಚರ್ ಡಿಫೈನ್ ಮಾಡ್ತಾರೆ. ಆ ಫೀಸ್ ಸ್ಟ್ರಕ್ಚರ್ ನೀವು ಪೇ ಮಾಡಬೇಕಾಗುತ್ತೆ. ದ ಫೀಸ್ ಸ್ಟ್ರಕ್ಚರ್ ವೇರೀಸ್ ಫ್ರಮ್ 1.8 lakhs to roughly 2.5 lakhs, 2.8 lakhs ತನಕನೂ ಆಗ್ಬೋದು. ಓಕೆ, ಸೊ ಇದು ಕಾಲೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ದ ಟೈಪ್ ಆಫ್ ಕಾಲೇಜ್, ಅಟಾನಮಸ್, VTU ನ, ಬೆಸ್ಟ್ ಕಾಲೇಜಾ, ಇನ್ಫ್ರಾಸ್ಟ್ರಕ್ಚರ್, ಎವ್ರಿಥಿಂಗ್ ವಿಲ್ ಬಿ ಅಕೌಂಟೆಡ್ ಇಯರ್. ಸೊ ಅವರು ಸೆಟ್ ಮಾಡ್ತಾರೆ ಡಿಪೆಂಡಿಂಗ್ ಅಪಾನ್ ದ ಕಾಲೇಜಸ್. ಸಿಮಿಲರ್ಲಿ ಎರಡೂ ಬೇಡ ಅಂತಂದ್ರೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇದ್ರೆ ಮ್ಯಾನೇಜ್ಮೆಂಟ್ ಹೋಗ್ಬೋದು. ಬಟ್ ಮ್ಯಾನೇಜ್ಮೆಂಟ್ ಹೋಗ್ಬೇಕು ಅಂದ್ರೆ ಕಾಸ್ಟ್ಲಿ ಆಗುತ್ತೆ, ಎಕನಾಮಿಕಲಿ ಬರ್ಡನ್ ಆಗುತ್ತೆ ಪರ್ ಇಯರ್. ಸೊ ರಫ್ಲಿ ನಮ್ಗೆ ಹೇಳ್ಬೋದು ಮಿನಿಮಮ್ ಕಾಲೇಜಿಂದ ಮ್ಯಾಕ್ಸಿಮಮ್ ಕಾಲೇಜ್ ಅಂದ್ರೆ ಲೀಸ್ಟ್ ಕಾಲೇಜಿಂದ ಬೆಸ್ಟ್ ಕಾಲೇಜ್ಗೆ ಹೋದ್ರೆ 4 lakhs to 8 to 10 lakhs ತನಕ ಹೋಗುತ್ತೆ ಪರ್ ಇಯರ್. ಓಕೆ, ದಿಸ್ ಇಸ್ ದ ಬರ್ಡನ್ ವಾಟ್ ದ ಪೇರೆಂಟ್ಸ್ ನೀಡ್ ಟು ಬಿ ವಿತ್ ಸ್ಟ್ಯಾಂಡ್ ಇಫ್ ಯು ಗೋ ಫಾರ್ ಮ್ಯಾನೇಜ್ಮೆಂಟ್. ಸೊ ಇವಾಗ ನಿಮ್ಗೊಂದು ಐಡಿಯಾ ಬರ್ತಾ ಇದೆ ಎಕ್ಸಾಕ್ಟ್ಲಿ ನಾನು ಇವಾಗ KCET ಹೋಗ್ಬೇಕಾ, ಕಾಮೆಡ್ಗೆ ಹೋಗ್ಬೇಕಾ, ಮ್ಯಾನೇಜ್ಮೆಂಟ್ ಹೋಗ್ಬೇಕಾ ಅಂತ. ಸೊ ನಾನ್ ಪ್ರಿಫರ್ ಮಾಡೋದೇನು ಅಂದ್ರೆ ಕಾಮೆಡ್ಗೆ ಎಕ್ಸಾಮ್ ನ ಬರಿಬೇಕು. ಯಾಕಂದ್ರೆ ಇನ್ ಕೇಸ್ KCET ಸಿಗ್ಲಿಲ್ಲ ಅಂತಂದ್ರೆ ಕಾಮೆಡ್ಗೆ ಬರುತ್ತೆ. ಬಟ್ ಯು ಶುಡ್ ಬಿ ರೆಡಿ ಟು ಪೇ ದ ಫೀಸ್. ಕಾಮೆಡ್ಗೆ ಅವ್ರು ಏನ್ ಫೀಸ್ ಹೇಳ್ತಾರೆ ಅದನ್ನ ಕಟ್ಟಕ್ಕೆ ನೀವು ರೆಡಿ ಆಗಿರ್ಬೇಕು. ಸೊ ಎಕನಾಮಿಕಲಿ ಯಾರು ಸ್ಟ್ರಾಂಗ್ ಇದಾರ ನಾನು ಪ್ರಿಫರ್ ಮಾಡೋದು ಕಾಮೆಡ್ಗೆ. ಸೊ ಇಲ್ಲೂ ಅಷ್ಟೇ ನಾನು ಅಷ್ಟು ಫೀಸ್ ಕಟ್ತಾ ಇದ್ದೀನಿ ಅಂದ್ಬಿಟ್ಟು ಯಾವುದೇ ರ್ಯಾಂಕ್ ಬಂದ್ರೆ ಸಿಗುತ್ತೆ, ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಇಲ್ಲೂ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದ ಮೆರಿಟ್ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಿಮಗೆ. ಇವಾಗ KCET ಯಾವ ತರ ಮೆರಿಟ್ ಮೇಲೆ ಸೀಟ್ ಅಲಾಟ್ ಆಗುತ್ತೋ ಸಿಮಿಲರ್ಲಿ ಇನ್ ದ ಸೇಮ್ ವೇ 30% ರೇಷಿಯೋಗೆ 30% ಸೀಟ್ಸ್ಗೆ ನಿಮಗೆ ಮೆರಿಟ್ ಮೇಲೆ ಅಲಾಟ್ ಆಗುತ್ತೆ. ಓಕೆ, ಇಲ್ಲಿ ಕ್ಯಾಟಗರಿ ಎಲ್ಲ ಏನು ಬರಲ್ಲ. ಇವಾಗ KCET ಇದ್ದಂಗೆ ಅಷ್ಟು ಇಷ್ಟು ಅಂತ ಏನು ಬರಲ್ಲ. ಓನ್ಲಿ ಡಿಪೆಂಡಿಂಗ್ ಅಪಾನ್ ದ ಮೆರಿಟ್. ಸೊ ಯಾರ್ಯಾರು ನಾನು ಪರವಾಗಿಲ್ಲ ಸರ್ ನಾನು KCET ಬರ್ದಿಲ್ಲ ಅಂತಂದ್ರು ಕಾಮೆಡ್ಗೆ ಟ್ರೈ ಮಾಡ್ತೀನಿ ಅವರು ಡೆಫಿನೆಟ್ಲಿ ನಾನು ಹೇಳೋದು KCETನೂ ಬರೀರಿ, ಕಾಮೆಡ್ಗೆನೂ ಬರೀರಿ. ಪ್ಯೂರ್ಲಿ ಮ್ಯಾನೇಜ್ಮೆಂಟ್ ಹೋಗೋರು ಟ್ರೈ ಫಾರ್ ದ ಕಾಮೆಡ್ಗೆ. ಓಕೆ, ಕಾಮೆಡ್ಗೆ ಸೀಟ್ ಸಿಗುತ್ತೆ ನಿಮಗೆ. ಓಕೆ, ಮ್ಯಾನೇಜ್ಮೆಂಟ್ ಹೋಗ್ತೀನಿ ಸಹ ಪರವಾಗಿಲ್ಲ ಅಂತಂದ್ರೆ ಇಫ್ ಯು ವಾಂಟ್ ಎ ಬೆಸ್ಟ್ ಕಾಲೇಜ್ ಆರ್ ಎ ಗುಡ್ ಕಾಲೇಜ್ ಅದೇ ಕಾಲೇಜ್ ಸೀಟ್ ಬೇಕು ಅಂದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಫಾರ್ ಮ್ಯಾನೇಜ್ಮೆಂಟ್ ಇಫ್ ಯು ಕ್ಯಾನ್ ಬೇರ್ ದ ಫೀಸ್. ನೀವು ಫೀಸ್ ಬೇರೆ ಮಾಡಕ್ಕೆ ರೆಡಿ ಇದ್ರೆ ಡೆಫಿನೆಟ್ಲಿ ಹೋಗ್ಬೋದು. ಬಟ್ ನಾನು ಹೇಳೋದು ಒಂದ್ಸಲಿ ಟ್ರೈ ಮಾಡಿ ಕಾಮೆಡ್ಗೆ ಟ್ರೈ ಮಾಡಿದಾಗ ನಿಮಗೆ ಇರೋ ಫೀಸ್ ಏನು ಕಟ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ಬೋದು. ಬಿಕಾಸ್ ಮ್ಯಾನೇಜ್ಮೆಂಟ್ಗೆ ಹೆವಿ ಬರ್ಡನ್ ಆಗುತ್ತೆ, ಕಾಮೆಡ್ಗೆ ಹೋದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ KCET ಸೀಟ್ ಸಿಕ್ತು ಅಂದ್ರೆ ತೀರಾ ಕಡಿಮೆ ಆಗುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ KCET ಟ್ರೈ ಮಾಡ್ತಾರೆ. ಎಕನಾಮಿಕಲಿ ಸ್ವಲ್ಪ ಸ್ಟ್ರಾಂಗ್ ಇರೋರು ಕಾಮೆಡ್ಗೆ ಹೋಗ್ತಾರೆ. ಅದು ಬಿಟ್ಟು ಮ್ಯಾಕ್ಸಿಮಮ್ ಸೀಟೇ ಸಿಗ್ಲಿಲ್ಲ ಅಂದ್ರೆ ನಂಗೆ ಇಂಥ ಕಾಲೇಜ್ ಸೀಟ್ ಬೇಕು ಅನ್ನೋರು ಮ್ಯಾನೇಜ್ಮೆಂಟ್ ಹೋಗ್ತಾರೆ. ಸೊ ಓವರ್ ಆಲ್ ಯು ಗಾಟ್ ದ ಪಿಕ್ಚರ್ ಎಕ್ಸಾಕ್ಟ್ಲಿ ಇಂಜಿನಿಯರಿಂಗ್ ಕಾಲೇಜ್ ಯಾವ ತರ ಹೋಗ್ಬೇಕಾಗುತ್ತೆ, ವಾಟ್ ಇಸ್ ದ ಪಾತ್ ವೇಸ್, ಯಾವ ಪಾತ್ ಅಲ್ಲಿ ಹೋಗ್ಬೇಕು ನಾವು, ಮತ್ತೆ ಕಾಮೆಡ್ಗೆ ಅಡ್ವಾಂಟೇಜ್ ಅನ್ನು ಓವರ್ ಆಲ್ ಇಲಿಸ್ಟ್ರೇಟ್ ಮಾಡಿದ್ದೀನಿ. ಓಕೆ, ಸೊ ಓವರ್ ಆಲ್ ಆಗಿ ಇವಾಗ ಫೈನಲ್ ಆಗಿ ನಾನು ಎಂಟ್ರೆನ್ಸ್ ಎಕ್ಸಾಮ್ ತಗೊಬೇಕಾ, ವೆದರ್ ಐ ನೀಡ್ ಟು ರೈಟ್ ದ ಕಾಮೆಡ್ಗೆ ಎಂಟ್ರೆನ್ಸ್ ಎಕ್ಸಾಮ್. ಸೊ ಪ್ಯೂರ್ಲಿ ಡಿಪೆಂಡ್ ಆಗೋದು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ. ಓಕೆ ಸರ್ ನಾನು ಬೇರ್ ಮಾಡ್ತೀನಿ ಪರವಾಗಿಲ್ಲ, ನಾಟ್ ಎನ್ ಇಶ್ಯೂ, ಬೇರ್ ಮಾಡ್ತೀನಿ ಅಂದ್ರೆ ನಾನು ಪ್ರಿಫರ್ ಮಾಡೋದು KCETನೂ ಬರೀರಿ, ಕಾಮೆಡ್ಗೆನೂ ಬರೀರಿ. ಸೊ ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲಿ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಇಲ್ಲಿ ಹೋಗ್ಬೋದು. ಸೊ ಅದಕ್ಕೆ ನಿಮಗೆ KCET ಕೌನ್ಸಿಲಿಂಗ್ ಆದಮೇಲೆ ಕಾಮೆಡ್ಗೆ ಬರುತ್ತೆ. ನಿಮಗೆ ರಫ್ಲಿ ಒಂದು 15 to 20 ಡೇಸ್ ಟೈಮ್ ಇರುತ್ತೆ ನಿಮಗೆ. ಸೊ ಅವಾಗ ಏನಾಗುತ್ತೆ ನಿಮಗೆ ಇನ್ ಕೇಸ್ KCET ಸಿಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಟ್ರೈ ಫಾರ್ ದ ಕಾಮೆಡ್ಗೆ. ನೀವು ಎಕ್ಸಾಮೇ ಬರ್ದಿಲ್ಲ ಅಂತಂದ್ರೆ ಅದನ್ನ ಏನೂ ಮಾಡೋಕ್ಕಾಗಲ್ಲ. ದೆನ್ ಯು ಶುಡ್ ಡೈರೆಕ್ಟ್ಲಿ ಗೋ ಫಾರ್ ದ ಮ್ಯಾನೇಜ್ಮೆಂಟ್ ಇಸ್ ದ ಓನ್ಲಿ ಆಪ್ಷನ್. ಇಫ್ KCET ಸೀಟ್ ಸಿಗ್ಲಿಲ್ಲ ಅಂದ್ರೆ KCET ಬರೆದ್ರೆ ಸೀಟ್ ಸಿಗುತ್ತೆ ರೀ, ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ಪ್ರಾಬ್ಲಮ್ ಏನಿಲ್ಲ. ಬಟ್ ಒಳ್ಳೆ ಕಾಲೇಜಲ್ಲಿ ಬೆಟರ್ ಸೀಟ್ಸ್ ಬೇಕು ಅಂತಂದ್ರೆ ನೀವು ಕಾಂಪೀಟ್ ಮಾಡಲೇಬೇಕು. ಬಿಕಾಸ್ KCETನ ರಫ್ಲಿ ಅರೌಂಡ್ 1.8 to 2 lakhs ಮೆಂಬರ್ಸ್ ಬರೀತಾರೆ. ಅದು ನೀಟು ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು ಎಲ್ಲ ಬರೀತಾರೆ. 1.3 to 1.5 lakhs ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಾರೆ ಥ್ರೂ KCET ಎವ್ರಿ ಇಯರ್ ಇಂಜಿನಿಯರಿಂಗ್ಗೆ.
ಕಾಮೆಡ್ ಕೆ ಇಂದ 20,000 ಸೀಟ್ಸ್ ಬರುತ್ತೆ. ಸೊ ಅದ್ರಲ್ಲಿ ಕಾಂಪೀಟ್ ಮಾಡಬೇಕು ಅಂದ್ರೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಬೆಟರ್ಮೆಂಟ್ ಯಾವ ತರ ಅದರ KCET ಯಾವ ತರ, ಕಾಮೆಡ್ ಕೆ ಯಾವ ತರ, ಇನ್ನೊಂದು ವಿಡಿಯೋ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ತರ ಸ್ಕೋರ್ ಮಾಡ್ಬೋದು, ಯಾವ ತರ ಅಡ್ವಾಂಟೇಜ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಎಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ಐ ಹೋಪ್ ಗಿವನ್ ಅ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್. ಎಕ್ಸಾಕ್ಟ್ಲಿ ಕಾಮೆಡ್ ಕೆ ಅಂದ್ರೆ ಏನು, ಅಡ್ವಾಂಟೇಜಸ್ ಏನು, ನಾನು ಕಾಮೆಡ್ ಕೆ ಎಕ್ಸಾಮ್ ತಗೊಬೇಕಾ ಬೇಡವಾ, ಸೊ ಸೀಟ್ ರೇಷಿಯೋ, ಫೀಸಸ್, ಎವ್ರಿಥಿಂಗ್ ಇಲಿಸ್ಟ್ರೇಟ್ ಮಾಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಫಸ್ಟ್ ಇಂದ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು, ನಿಮ್ಮ ಕಾಲೇಜ್ ಗ್ರೂಪ್ ಆಗಿರ್ಬೋದು, ಶೇರ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ನಾನಿದ್ದೀನಿ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ. ಅದಕ್ಕೆ ನನಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.